ನಗಿಸ್ಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕಲ್ವಾ ಅಲ್ವಾ? ಸರಿ, ಎಷ್ಟು ಜನ ಕನ್ನಡದವರು ಅಂತ ನಾವು ಕೈ ಎತ್ತೀರ ಸ್ವಲ್ಪ? ಅವ್ರು ಎರಡು ಕೈನೂ ಎತ್ತಬೇಕು. ಮೊಬೈಲ್ ಕೆಳಗೆ ಇಟ್ಬಿಟ್ಟು ಎರಡು ಕೈನೂ ಎತ್ತಬೇಕು ಪ್ಲೀಸ್, ದಯವಿಟ್ಟು ಮಾಡಿ. ನಿಜವಾಗ್ಲೂ ಕನ್ನಡದವರಾಗಿದ್ದರೆ ನಾನು ಕೇಳ್ತಿರೋದು ಎರಡು ಕೈ ಮೊಬೈಲ್ ಇಟ್ಬಿಟ್ಟು ಜೋರಾಗಿ ಒಂಥರ ಚಪ್ಪಾಳೆ ಹೊಡಿ. ಇವಾಗ ಗೊತ್ತಾಯ್ತಾ ಚಪ್ಪಾಳೆ ಯಾಕೆ ಹೊಡಿತಾವ್ರು? ಅವಾಗಿಂದ ಅವ್ರು ಹೇಳ್ತಾನೆ ಅವ್ರೆ ಚಪ್ಪಾಳೆ ಹೊಡಿರಿ, ಚಪ್ಪಾಳೆ ಹೊಡಿತಾವ್ರು ಎಲ್ಲರೂ. ಮೊಬೈಲ್ ಕೈಯಲ್ಲಿ ನೋಡಿ ಚಪ್ಪಾಳೆ ಹೊಡೆದ್ರೆ ಹೊಡಿಯೋಕ್ಕಾಗಲ್ಲ. ಮೊಬೈಲ್ ಹಿಂಗೆ ಹೊಡಿಯೋಕ್ಕಾಗಲ್ಲ. ಸೊ ಆ ಥರ ಇಟ್ ವಿಲ್ ಟೇಕ್ ಸಮ್ ಟೈಮ್ ಅಲ್ಲ, ಮಾತಾಡಿ ಒಂದು ನಮ್ಮ ನಿಮ್ಮಲ್ಲಿ ತಿಳ್ಕೊಂಡು ಎಷ್ಟು ಜನ ಇದ್ದಾರೆ, ಯಾವ ಥರ ಇದ್ದಾರೆ, ಈ ಥರ ಎಲ್ಲ ಮಾತಾಡ್ಕೊಂಡು ಮಾಡ್ಕೊಂಡಿದ್ದೀವಿ. ಸೊ ಇದರಲ್ಲಿ ಎಷ್ಟು ಜನ ಹುಡುಗರು ಮದುವೆ ಆಗಿಲ್ಲ? ಕೈ ಎತ್ತಿ, ಒಂದು ಕೈ ಎತ್ತಿ. ಓಕೆ, ಇಲ್ಲ ಹುಡುಗರು ನೋಡಮ್ಮ, ನಾವು ಗಂಡಸರು ಕೇಳ್ಕೊಳ್ಳಲ್ಲ. ಯಾಕಂದ್ರೆ ನಾವು ಮದುವೆ ಆದಮೇಲೆ ಮಗು ಆದಮೇಲೆ ಅದುವರೆಗೂ ಗಂಡಸು ಅಂಕಲ್ ಅಂತ ಹೇಳ್ಕೊಳ್ಳಲ್ಲ ಹುಡುಗರೆ. ಇವಾಗ ನಾವು 45 ಇಯರ್ಸ್ ಆದ್ರೂ ನಾವು ಹುಡುಗರು ಅಂತಲೇ ಹೇಳ್ಕೊಳ್ಳೋದು. ಎಷ್ಟು ಜನ ಗಂಡು ಮಕ್ಳು ಇರ್ತಾರಪ್ಪ, ಗಂಡು ಮಕ್ಕಳು ಅಲ್ವಾ? ನೀವು ಯಾರಿಗೂ ಮದುವೆ ಆಗಿಲ್ಲ ಅಲ್ವಾ? ಹಿಂಗಿದ್ದಾರೆ ಹೆಂಡತಿ ಮಕ್ಕಳು ಪಕ್ಕದ ಮನೆಯಲ್ಲಿ, ಹಿಂಗಿದ್ದಾರೆ ಹೆಂಡತಿ ಮಕ್ಕಳು ಪಕ್ಕದ ಮನೆಯಲ್ಲಿ ಅಂದೆ ಕಳಿಸ್ತಿದ್ಯಾ? ಓಕೆ, ಈ ಮದುವೆ ಆಗಿದ್ದಾರೆ ಗಂಡು ಮಕ್ಕಳಿಗೆ ಫಸ್ಟ್ ಕೇಳಿದೆ ಹೆಂಗಿದಾರಪ್ಪ ಹೆಂಡತಿ ಮಕ್ಕಳು? ಸರ್ ನಮ್ಗೆ ಗೊತ್ತಿಲ್ಲ, ಪಕ್ಕದ ಮನೆಯಲ್ಲಿ. ನಮ್ಗೆಲ್ಲ ಅದೇ ಕೆಲಸಪ್ಪ. ನಾನು ಹೇಳ್ತೀನಿ, ಬೆಂಗಳೂರಲ್ಲೆಲ್ಲ ಸಿಟಿಯಲ್ಲಿ ಇರ್ಬೇಕಾದ್ರೆ ನಮ್ಗೆ ಅದೇ ಕೆಲಸ. ಒಂದು ದಿವಸ ರಜೆ ಹಾಕ್ಬಿಟ್ಟು ಸ್ಕೂಲ್ ಕಾಲೇಜ್ ರಜೆ ಇದ್ರೆ, ಕೆಲಸಕ್ಕೆ ರಜೆ ಇದ್ರೆ ಪಕ್ಕದ ಮನೆ ಹೆಂಡತಿ ಮಕ್ಕಳು ನೋಡ್ಕೊಳ್ಳೋದು. ಸಂತೋಷ, ಒಂದು ನಿಮಿಷ ಪಾಪ, ನಮ್ಮ ಯಜಮಾನ್ರು ಅಂಗಡಿಗೆ ಕೆಲ್ಸಕ್ಕೆ ಹೋಗ್ಬಿಟ್ಟಾರೆ, ಕೊತ್ತಂಬರಿ ಬೀಜ ತಗೋಬಪ್ಪ. ಹ್ಞೂ ಸರಿ, ಸ್ವಲ್ಪ ಹೊತ್ತು ಪಕ್ಕದ ಮನೆ ಹೇಳ್ತೀನಿ, ಸಂತೋಷ ನಮ್ಮ ಯಜಮಾನ್ರು ಬೇಗ ಹೋಗ್ಬಿಟ್ರು ಆಫೀಸ್ಗೆ, ಮಕ್ಕಳು ಸ್ವಲ್ಪ ಸ್ಕೂಲ್ ಬಿಟ್ಬಿಡಪ್ಪ. ಸಂತೋಷ, ನಮ್ಮ ಯಜಮಾನ್ರು ಸಾಯಂಕಾಲ ಲೇಟಾಗಿ ಹೋಗುತ್ತೆ, ಸಿಲಿಂಡರ್ ಖಾಲಿ ಆಗ್ಬಿಟ್ಟಿದೆ, ಸ್ವಲ್ಪ ಸಿಲಿಂಡರ್ ಹಾಕ್ಬಿಡಪ್ಪ. ಈ ಥರ ಕೆಲಸಗಳು. ಅವಾಗ ನಮ್ಗೆ ಅನ್ನಿಸ್ತಾ ಇತ್ತು, ಮದುವೆ ಆದ್ಮೇಲೆ ಗಂಡ ಅಂದ್ರೆ ಈ ಕೆಲಸ ಮಾಡ್ಕೊಳಕ್ಕೆ ಇಟ್ಕೊಂಡವ್ರ ಅಂತ. ಸರಿ, ಹಿಂಗೆ ನಡೀತಾ ಇತ್ತು, ಇದೆಲ್ಲ ಆಯಿತು, ನಮ್ಮ ಮದುವೆ ಆಯಿತು. ಅವಾಗ ಈ ಕೆಲಸ ಆರಾಮಾಗಿ ಮಾಡಾಕ್ತಿದ್ವಿ ನಾವು, ಯಾಕೆ ಅಭ್ಯಾಸ ಐತಲ್ಲ. ನಮಗೆ ಏನ್ರಿ ಸಕ್ಕದ ಕೆಲಸ ಮಾಡ್ತೀರಲ್ರಿ ಇದ್ರಲ್ಲ. ನಾವೆಲ್ಲ ಬೆಂಗಳೂರು ಹುಡುಗರು ಮದುವೆ ಮುಂಚೆ ಮಕ್ಕಳು ಆಟ ಆಡ್ತಿರ್ತೀವಿ, ನೀನೇನು ಇದೆ ಹೇಳ್ತಾ ಇದೆಯಾ ಅಂತ. ಆ ಥರ ಈ ಥರ ಇರ್ತವೆ ವಿಷಯಗಳು. ಇದೇ ವಿಷಯ ನಮ್ಮ ಹುಡುಗನ ಹೇಳಿದೆ. ನನ್ನ ಜೊತೆ ಇನ್ನೊಬ್ಬ ಇದ್ದಾನೆ, ನಾನು ಸ್ವಲ್ಪ ಫಿಲಮು ಶೂಟಿಂಗು ರೀಲ್ಸು ಎಲ್ಲ ಮಾಡ್ತಾ ಇರ್ತೀನಿ. ಒಬ್ಬ ಹುಡುಗ ಇದ್ದಾನೆ ನನ್ನ ಜೊತೆ, ಅವನು ಫ್ರೆಶಲ್ಲಿ MBA ಮುಗಿಸ್ಕೊಂಡು ಈ ಥರ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಹೇಳಿದೆ, ಇದೆಲ್ಲ ಆಗೋಯ್ತಪ್ಪ ನಮಗೆ, 15 ವರ್ಷ ಆಯಿತು ಮಗು. ಸರ್ 15 ವರ್ಷನ? ನನಗೆ ಶಾಕ್ ಆಗ್ಬಿಡ್ತು. ಯಾಕೋ ಇಷ್ಟು ಶಾಕ್? ಸರ್ 15 ವರ್ಷ ಹಿಂಗೆ ಮದುವೆಗೆ ಮುಂದೆ ವೈಫಾ? ಅಯ್ಯೋ ಯಾಕೆ ಇನ್ನೇನ ಸರ್? 15 ವರ್ಷ ಒಂದು ಹುಡುಗಿ ಜೊತೆ ಹೆಂಗೆ ಸರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ವಾ ನಿಮಗೆ? ಕರೆಕ್ಟಾಗಿ ಕೇಳಿದೆ ಕಣ. 3 ವರ್ಷ ಲವ್ ಮಾಡಿದೆ ಮಗ, ಒಂದು ದಿವಸ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಕಣ. ಮದುವೆ ಕರ್ಕೊಂಬಂದೆ ಮಗ ಮನೆ ಒಳಗಡೆ, ಶುರು ಆಯಿತು ಮಗ ಸ್ಪಾಟ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಯಾವ ಅಂಕ ಏನೈತೆ ಹೇಳಿ? ಎಲ್ಲ ಮಗ ಮದುವೆ ಆಯಿತು, ಸರಿ ಎಲ್ಲ ಬಂದರು, ಊಟ ಎಲ್ಲ ಮಾಡಿ ಎಲ್ಲ ನಮ್ಮ ಮನೆಗೆ ಬಿಟ್ಟು ಎಲ್ಲ ಹೋದ್ರು. ಆಮೇಲೆ ನಾವೇನು ಮಾಡ್ತೀವಿ? ಇಲ್ಲ ಅಲ್ಲ, ನಾವು ಗಂಡ ಅಂತ ಏನು ಮಾಡ್ತೀವಿ? ಎಲ್ಲ ಹೋದ್ಲಾದ್ಮೇಲೆ ನಾವೇನು ಮಾಡ್ತೀವಿ? ಮನೆ ರೂಮ್ ಒಳಗೆ ಹೋಗಿ ಬಾಗಿಲು ಹಾಕೊಂತೀವಿ. ಬಾಗಿಲು ಹಾಕೊಂಡು ಏನು ಮಾಡ್ತೀವಿ? ಏನೇನೋ ಯೋಚನೆ ಮಾಡ್ಬೇಕಪ್ಪ. ಬಾಗಿಲು ಹಾಕೊಂಡು ಏನು ಮಾಡ್ತೀವಿ? ಪ್ರೀತಿ ಮಾಡ್ತೀವಿ. ಅಷ್ಟೊಂದು ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಜನಕ್ಕೆ. ಪ್ರೀತಿ ಮಾಡ್ತೀವಿ. ನಾವು ಅದೇ ಮಾಡ್ತಾ ಇದ್ದೀವಪ್ಪ. ಸರಿ, ಗಂಡಸರು ಸ್ವಲ್ಪ ಬೇಗ ಗೊತ್ತಲ್ಲ, ಗಂಡಸರು ಅರ್ಜೆಂಟ್ ಜಾಸ್ತಿ. ಸರಿ, ಒಳಗೆ ಹೋದ ತಕ್ಷಣ ಲೈಟ್ ಆಫ್ ಮಾಡಿದೆ ನಾನು. ಲೈಟ್ ಆಫ್ ಮಾಡಿದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಸಿಕ್ಸ್ ಸೌಂಡ್ ಕೇಳಿಸ್ತು ನನಗೆ. ಅದೇನು ಸೌಂಡ್ ಆಫ್ ಅಂತ ಫ್ಯಾನ್ ಓಡ್ತಾ ಇದ್ದೆ. ಅಲ್ಲಿ ಶುರು ಆಯಿತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನೋಡಿ. ಫ್ಯಾನು, ನಾನು ಫ್ಯಾನ್ಗಳಿಗೆ ಮಲಗಿದವನೇ ಅಲ್ಲ. 3 ವರ್ಷ ಲವ್ ಮಾಡಾಯ್ತು ಟೈಮಲ್ಲಿ ಒಂದು ದಿವಸ ನನಗೆ ಗೊತ್ತೇ ಇರಲಿಲ್ಲ ಫ್ಯಾನ್ ಅಂದ್ರೆ ಇಷ್ಟ ಇಲ್ಲ ಅಂತ. ಆರಾಮಾಗಿ ಲವ್ ಮಾಡ್ಕೊಂಡು ಓಡಾಡ್ಕೊಂಡಿದ್ವಿ. ಫಸ್ಟ್ ನೈಟ್ ಬಂದು ಫ್ಯಾನ್ ಆಗಿದ್ದ ತಕ್ಷಣ ಮುರಿದಾಯ್ತು ಅಂಡರ್ಸ್ಟ್ಯಾಂಡಿಂಗ್ ಫುಲ್ ತಪ್ಪಾಗಿ ಎಲ್ಲ ಶುರು ಆಯ್ತು. ಅವಾಗಿಲ್ಲ. ಸರಿ, ಏನು ಮಾಡೋದು? ಏನು ಹೇಳಿ? ಯಾವುದು ಸರ್? ಬೆಡ್ರೂಮಲ್ಲಿ ಯಾವುದು ಸರ್ ನ್ಯಾಚುರಲ್ ಗಾಳಿ? ಆಚೆ ಆಚೆ ಸರ್, ಲವ್ ಮಾಡ್ಬೇಕಾದ್ರೆ ಫ್ಯಾನ್ ಎಷ್ಟು ಸ್ಪೀಡಾಗಿ ಓಡ್ತಾ ಇದ್ದೇನೆ ಗೊತ್ತಾಗಲ್ಲ ಸರ್. ಅದು ವಿಷಯ. ಮದುವೆ ಮಲ್ಕೊಂಡ್ರೆ ಮದುವೆ ಗೊತ್ತಾಗುತ್ತೆ. ಕರೆಕ್ಟು, ಥ್ಯಾಂಕ್ಸ್ ಮಾತಾಡಿ. ಈ ಥರ ಇಂಟ್ರಾಕ್ಟಿವ್ ಆಗಿರ್ಬೇಕು, ಅವಾಗೆಲ್ಲ ಜಗೋಕ್ಕಾಗಲ್ಲ. ಸರಿ ಆಯಿತು, ಶುರು ಆಯ್ತು. ಏನು ಮಾಡ್ತೀರಾ? ನನಗೆ ನಿದ್ದೆ ಬರಲ್ಲ, ಫ್ಯಾನ್ ನಿದ್ದೆ ಬರೋಲ್ಲ. ನಾನು ಹೋಗಿ ಹಾಲಲ್ಲಿ ಮಲ್ಕೊಂಡೆ, ಅವಳು ಫ್ಯಾನ್ ಹಾಕೊಂಡು ರೂಮಲ್ಲಿ ಮಲ್ಕೊಂಡು. ಸರ್ ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ? ಮತ್ತೆ ಮಗು ಇದೆ ಅಂತೀರಲ್ಲ ಸರ್, ಇಷ್ಟು ಮಗಳು ಇವನು ಈ ಸ್ಟೋರಿ ಹೆಂಗೋ ಆಯ್ತು ಬಿಡೋ. ಇಲ್ಲ ಸರ್, ಅದು ಮಿಸ್ ಮ್ಯಾಚ್ ಆಗ್ತಾ ಇದೆ ನಿಮ್ಮದು. ಹೆಂಗಾಯ್ತು ಹೇಳಿ? ಈ ಥರ ಇದ್ದಲ್ಲಿ ಮಗು ಹೆಂಗಾಗುತ್ತೆ ಅಂತ.
ಅದು ಯಾರೋ ಒಬ್ಬ ಬುಡ್ಬುಡ್ಕೊಂಡು ಬರ್ತಾರೆ ಗೊತ್ತಾಗಲ್ಲ. ಇವಾಗ ಅವ್ನು ಬಂದು ಏನೋ ಹೇಳ್ಬಿಟ್ಟು ಅದಪ್ಪ ಮಗು ಆಯ್ತು ಸರ್, ಬುಡ್ಬುಡ್ಕೊಂಡು ಬಂದು ಹೇಳಿದ್ರೆ ಮಗು ಆಗ್ಬಿಡ್ತದ. ಹೌದು ಸರ್, ಅವ್ನು ಬಂದಿದ್ದ, ಅವ್ನು ಹೌದು ಕಣ, ಅವ್ನು ಬಂದಿದ್ದ, ಅವ್ನು ಏನು ಹೇಳ್ಬಿಟ್ಟ ಅಂಥದ್ದು ಏನು ಹೇಳ್ದ ಅವ್ರೆ. ಆ ಲೆಕ್ಕಿ ನಡೀತೈತೆ, ಆ ಲೆಕ್ಕಿ ನಡೀತೈತೆ, ನಿನ್ನವನೇ ಹೇಳುವುದು ಸಮಾಚಾರ ನಡೆಯಲಿರುವುದು, ನಾನು ಹೇಳುವುದನ್ನು ಮಾಡಿದರೆ ನಿನಗೆ ಆದಷ್ಟು ಬೇಗ ಮಗು ಆಗುವುದು. ಹೌದಾ, ಏನು ಹೇಳಿ ನಿಮಗೆ? 1 2 ಹಾಸಿಗೆ 2 3 4 ಬೆಡ್ಶೀಟ್ ಹಾಕು, 5 6 ಮಗುವರದವರು, 7 8 ತುಡಿಯಲ್ಲಿ 8 9 10 ಮಗುವೇ ಇತ್ತು, 1 ರಿಂದ 10 ಹೀಗಿತ್ತು ನಿಮ್ಮ ಮಗುವಿನ ಆಟ ಮುಗಿದಿತ್ತು ಅಂತ ಹೇಳ್ಬಿಟ್ಟು ಓದೇ ಹೋಗ್ಬಿಟ್ಟ ಅವನ ಮಗು. ಅಲ್ಲ ಸರ್, ಮಗು ಈ ಥರ ಮಂತ್ರ ಹೇಳ್ಬಿಟ್ಟು ಮಗು ಮತ್ತೆ ನೀವು ಬೆಡ್ರೂಮಲ್ಲಿ ನೀವು ಮಲ್ಗಲ್ಲ, ಅವ್ರು ಅಲ್ಲಲ್ಲಿ ಮಲ್ಗಲ್ಲ, ಫ್ಯಾನ್ ಹೊಡ್ತೈತೆ, ಮಗು ಹೆಂಗಾರ ಸರ್ ಆಯ್ತು? ಆಯ್ತು ಬಿಡಪ್ಪ, ಅವಾಗ ಕರೆಂಟ್ ಹೋಗ್ತಾ ಇತ್ತು ಕಣಲ್ಲ. ಇಷ್ಟು ಡೀಟೇಲ್ ಆಗಿ ಕೇಳ್ತಾರೆ ಸರ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸುಮಾರು ಮಾತಾಡಿದ್ರೆ, ಬಟ್ ಐ ಹ್ಯಾವ್ ಸಾರ್ಟ್ ಆಫ್ ವರ್ಡ್ಸ್ ಅಂಡ್ ಟೈಮ್.